ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ತಂದಿದ್ದೇನೆ ಓಕೆನಾ. ಆ ಜಾಬ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನೀವೇನಾದರೂ SLC PUC ಡಿಗ್ರಿ ಮಾಡಿದರೆ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಓಕೆನಾ. ಈಗ ಅದು ಯಾವ ಜಾಬಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ IBPS ರಿಕ್ರೂಟ್ಮೆಂಟ್ ಕಡೆಯಿಂದ ಏನಪ್ಪ ನಿಮಗೆ ಈಗ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಓಕೆನಾ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಓಕೆನಾ. ಹಾಗೆ ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ ಓಕೆನಾ. ಏನಪ್ಪ ಅಂದರೆ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋದು ಏನಪ್ಪ ಅಂದರೆ IPBS ಬ್ಯಾಂಕ್ ರಿಕ್ರೂಟ್ಮೆಂಟ್ 2026 ರಿಲೀಸ್ ಆಗಿದೆ ಓಕೆನಾ. ಟೋಟಲ್ ಬಂದ್ಬಿಟ್ಟು ಏನಪ್ಪ 15,736 ಕ್ಲರ್ಕ್ ಹುದ್ದೆಗಳು ಏನಪ್ಪ ಅಂದರೆ ಇಲ್ಲಿ ಅಕ್ರಾಸ್ ದ ವರ್ಲ್ಡ್ ಏನಪ್ಪ ಅಂದರೆ ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಓಕೆನಾ. ಮೊದಲನೇಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳಿದುಕೊಡ್ತಾ ಹೋಗೋಣ ಓಕೆನಾ. ಮೊದಲನೇಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದನ್ನು ಯಾರು ರಿಕ್ರೂಟ್ಮೆಂಟ್ ಮಾಡ್ತಾರಪ್ಪ ಅಂದರೆ ದ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಏನಪ್ಪ ಅಂದರೆ ಪರ್ಸನಲ್ ಸೆಲೆಕ್ಷನ್ ಕಡೆಯಿಂದ ಏನಪ್ಪ ನಿಮಗೆ ಇದನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗ್ತಾರೆ ಓಕೆನಾ. ಪೋಸ್ಟ್ನೇ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಲರ್ಕ್ ಹುದ್ದೆಗೆ ಏನಪ್ಪ ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ ಓಕೆನಾ. ಟೋಟಲ್ ವೇಕೆನ್ಸಿ ಎಷ್ಟು ಖಾಲಿದೆಯಪ್ಪ ಅಂದರೆ 15,736 ಏನಪ್ಪ ವೇಕೆನ್ಸಿಗಳಲ್ಲಿ ಖಾಲಿದೆ ಅಂತ ನೋಡ್ತಾ ಹೋಗ್ಬೋದು ಓಕೆನಾ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಕಡೆಯಿಂದ ಏನಪ್ಪ ಅಂದರೆ ಇದು ವೇಕೆನ್ಸಿಗಳಲ್ಲಿ ಖಾಲಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಲ್ ಓವರ್ ಇಂಡಿಯಾ ಏನಪ್ಪ ಅಂದರೆ ಇದು ನಿಮ್ಮ ಎಲ್ಲಿ ಆದರೂ ನೀವು ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಆಮೇಲೆ ತಮಿಳ್ನಾಡು ಆಗಿರ್ಬೋದು, ಕೇರಳ ಒಳಗೆ ಆದರೂ ನಿಮ್ಗೆ ಯಾವ ಸ್ಟೇಟ್ ಒಳಗೆ ನಿಮ್ಗೆ ಕೆಲಸ ಮಾಡೋಕ್ಕಂತ ಇಷ್ಟ ಇರುತ್ತೆ ಆ ಸ್ಟೇಟ್ ಒಳಗೆ ನೀವು ಕೆಲಸ ಮಾಡ್ತಾ ಇಲ್ಲಿ ಹೋಗ್ಬೋದು ಓಕೆನಾ. ಹಾಗೆ ಇದನ್ನು ಯಾವ ಥರ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ನೀವು ಆನ್ಲೈನ್ ಮುಖಾಂತರ ಏನಪ್ಪ ಇದಕ್ಕೆ ಅರ್ಜಿನ ಸಲ್ಲಿಸಬೇಕು. ಇದು ಯಾವ ಥರ ಸಲ್ಲಿಸ್ಬೇಕಪ್ಪ ಅಂದರೆ ನಿಮಗೇನು ಗೊತ್ತಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಥರ ಅಪ್ಲಿಕೇಶನ್ ಆಗಬೇಕಂತ ನಿಮಗೆ ತಿಳಿಸಿ ಕೊಡ್ತೀನಿ ಓಕೆನಾ. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತಪ್ಪ ಅಂದರೆ ಆಲ್ರೆಡಿ ಮಾರ್ಚ್ 14ನೇ ತಾರೀಕು ನಿಮಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಓಕೆನಾ. ಇದಾಗಲೇ ಮೊನ್ನೆ ತಾನೇ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಓಕೆನಾ. ಹಾಗೆ ಲಾಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆ್ಯಸ್ ಪರ್ ನೋಟಿಫಿಕೇಶನ್ ಪ್ರಕಾರ ಏನಪ್ಪ ಅಂದರೆ ಇದು ಏನಪ್ಪ 30 ಡೇಸ್ ಏನಪ್ಪ ಅಂದರೆ ಅಂದರೆ ನಿಮಗೆ 3 ದಿನಗಳ ಕಾಲ ಟೈಮ್ ಕೊಡ್ತಾರೆ. ಅಂದರೆ ಈಗ ಮಾರ್ಚ್ 14 ಕೊಟ್ಟಿದ್ರಂತೆ ಏಪ್ರಿಲ್ 14 ತಾರೀಕುವರೆಗೆ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಆಗಿ ಟೈಮ್ ಕೊಟ್ಟಿರ್ತಾರೆ ಓಕೆ. ಹಾಗಾಗಿ ನೀವು ಬೇಗ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆನಾ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಎಜುಕೇಷನ್ ಇದಕ್ಕೇನು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಿಮ್ಗೆ ಯಾವ ಥರ ಎಜುಕೇಷನ್ ಆಗಿರೋಕ್ಕಪ್ಪ ಅಂದರೆ ನೀವು ಎನಿ ಡಿಗ್ರಿ ಆದರೆ ಯಾವುದೇ ಒಂದು ಡಿಗ್ರಿ ಅಥವಾ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ನೀವೇನಾದ್ರು ಪಾಸ್ ಆದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೇನಪ್ಪ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ರೂ ಕೂಡ ಇರಬೇಕು ಓಕೆನಾ. ನಿಮಗೇನೋ ಸ್ವಲ್ಪ ಕಂಪ್ಯೂಟರ್ ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿ PDF ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಮೈಕ್ರೋಸಾಫ್ಟು ಮತ್ತು ಅವೆಲ್ಲ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದರೆ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಏನಪ್ಪ ಅಂದರೆ ಬೋತ್ ಎಲಿಜಿಬಲ್ ಇರ್ತೀವಿ ಓಕೆನಾ. ನೀವು ಬರೀ ಫ್ರೆಷರ್ ಅಂತ ಅನ್ಕೋಬೇಡಿ ಓಕೆನಾ. ಫ್ರೆಷರು ಇದ್ದವರು ಎಲಿಜಿಬಲ್ ಇರ್ಬೋದು, ಎಲಿಜಿಬಿಲಿಟಿ ಇದೆ. ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆನಾ. ಹಾಗಾದರೆ ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಮಗೆ ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅನ್ನೋದಾದರೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 20 ವರ್ಷ ಆಗಿದ್ರು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಪ್ಪ ಅಂದರೆ 28 ವರ್ಷ ಒಳಗೆ ಇದ್ದವರೆಲ್ಲ ಕೂಡ ನೀವು ಅಪ್ಲೈ ಮಾಡ್ಬೇಕು. ಮ್ಯಾಕ್ಸಿಮಮ್ ಅಂದರೆ 20ರಿಂದ 28 ಒಳಗಿದ್ದರೆಲ್ಲ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ. ಹಾಗೆ ಏಜ್ ರಿಲೆಕ್ಷನ್ ಬಂದುಬಿಟ್ಟು ಒಂದು ಕ್ಯಾಟಗರಿ ಇದು ಏಜ್ ರಿಲೆಕ್ಷನ್ ಬಂದುಬಿಟ್ಟು ಅವೈಲೇಬಲ್ ಫಾರ್ ಗೌರ್ಮೆಂಟ್ ರೂಲ್ಸ್ ಏನಪ್ಪ ಅಂದರೆ ಯಾವ ಥರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಪ್ಪ ಅಂದರೆ SC/ST ಕ್ಯಾಟಗರಿಗೆ ಏನಪ್ಪ ಅಂದರೆ 5 ವರ್ಷ, PWD ಕ್ಯಾಂಡಿಡೇಟ್ ಯಾವ ಥರ 10 ವರ್ಷ ಇದೆ, ಹಾಗೆ ಜನರಲ್ ಕ್ಯಾಟಗರಿ ಯಾವ ಥರ 3 ವರ್ಷ ಏಜ್ ರಿಲೆಕ್ಷನ್ ಕೊಟ್ಟಿದ್ದಾರಲ್ವ ಆ ಥರ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ. ಯಾವ ಥರ ಗೌರ್ಮೆಂಟ್ ರೂಲ್ಸ್ ಪ್ರಕಾರಪ್ಪ ಅಂದರೆ ಅದೇ ಥರ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಈಗ ನೋಡೋದಾದರೆ ಸ್ಯಾಲ್ರಿ ವಿಲ್ ಬಿ ದ ಗಿವನ್ ಬೈ ಆ್ಯಸ್ ಪರ್ IBPS ಬ್ಯಾಂಕ್ ಏನಪ್ಪ ಅಂದರೆ IBPS ಬ್ಯಾಂಕ್ ಪ್ರಕಾರ ನಿಮ್ಗೆ ಏನಪ್ಪ ಅಂದ್ರೆ ಅರೌಂಡು ನಿಮಗೆ 35 ಏನಪ್ಪ ಅಂದರೆ ಪರ್ 35,000 ಪರ್ ಮಂತ್ ನಿಮ್ಗೆ ಏನಪ್ಪ ಅಂದರೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ ಓಕೆ. ಅದಕ್ಕೆ ನಾನು ಜಾಸ್ತಿ ಇಲ್ಲಿ ಕೊಡ್ತಾ ಹೋಗ್ಬೋದು ಓಕೆನಾ. ನೀವೇನಾದರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನೋಡಬೇಕಂತ ಇವ್ರ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟಾಗಿ ನೋಡ್ತಾ ಹೋಗ್ಬೋದು ಓಕೆ. ನಿಮ್ಮ ಸ್ಯಾಲ್ರಿ ಏನೋ ಡೌಟ್ ಇದ್ದರೆ ಅದನ್ನ ನೋಡ್ಬೋದು ಓಕೆ. ಹಾಗೆ ನಾರ್ಮಲಾಗಿ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಆರಾಮಾಗಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದಾದ್ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಈ ಜಾಬಿನ ಹೋಗ್ಬೇಕಂದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಓಕೆನಾ. ನಿಮ್ಗೆ ಯಾವ ಥರ UPSCಯಲ್ಲಿ ಪ್ರಿಲಿಮ್ಸು ಮೇನ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ ಅದೇ ಥರ ಇಲ್ಲಿ ಪ್ರಿಲಿಮ್ಸ್ ಅಂತ ಒಂದು ಮೇನ್ಸ್ ಏನಪ್ಪ ಅಂದರೆ ಫಸ್ಟ್ ಎಕ್ಸಾಮಿಗೆ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ಮೇನ್ ಎಕ್ಸಾಮ್ಗೆ ಇಲ್ಲಿ ಪ್ರಿಲಿಮ್ಸ್ ಪಾಸ್ ಆದರೆ ನಿಮಗೆ ಮೇನ್ ಎಕ್ಸಾಮ್ಗೆ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಇರ್ತೀರಂತ ನಿಮಗೆ ಮೇನ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ 2 ಪ್ರಿಲಿಮ್ಸು ಮತ್ತು ಒಂದು ಮೇನ್ಸ್ ಏನು ಪಾಸ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ನೀವು ಯಾವ ಡಿವಿಷನ್ ಹಾಕಿರ್ತೀರಲ್ವ, ಈಗ ಕರ್ನಾಟಕ ಹಾಕಿದ್ರೆ ಬೆಂಗಳೂರು ಹಾಕಿದರೆ ನೀವೇನಪ್ಪ ಅಂದರೆ ಕನ್ನಡ ಬರಲೇಬೇಕು. ಹಾಗೆ ತಮಿಳ್ನಾಡು ಹಾಕಿದರೆ
ನಿಮಗೆ ತಮಿಳು ಬರಬೇಕು, ಆಂಧ್ರಕ್ಕೆ ತೆಲುಗು ಬರಬೇಕಾದ್ರೆ ಅದಾದರೆ ಏನಪ್ಪ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಿಷ್ಟು ನೀವೇನು 3 ಸ್ಟೆಪ್ಪಲ್ಲಿ ಪಾಸ್ ಆದರೆ ನೀವೇನಪ್ಪ ಅಂದರೆ 3 ಸ್ಟೆಪ್ಪಲ್ಲಿ ನೀವೇನು ಪಾಸ್ ಆದರೆ ನಿಮಗೆ ಲಾಸ್ಟ್ ಫೈನಲ್ ಆಗಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕರಿತಾ ಹೋಗ್ತಾರೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪಾಸ್ ಆದರೆ ನಿಮಗೆ ಜಾಬಿಲ್ಲ ಅಲರ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಜಾಬಿಗೆ ನಾವು ಅಪ್ಲೈ ಮಾಡಬೇಕಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂತ ನೋಡ್ತಾ ಹೋಗೋಣ. ಈಗ ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರ. ಅಫಿಷಿಯಲ್ ವೆಬ್ಸೈಟ್ ಹೋದ್ಮೇಲೆ ಈಗ ಫಸ್ಟ್ ಹೋಗಿತ್ತು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಲ್ಲಿ ಕ್ಲಿಕ್ ಮಾಡಿ ಏನಪ್ಪ IBPS ಅಂತ ಕ್ಲಿಕ್ ರಿಕಮೆಂಡ್ ಅಂತ ಶೋ ಆಗ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತಾ ಹೋಗಿ. ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಫಸ್ಟ್ ನೀವೇನು ರಿಜಿಸ್ಟರ್ ಆಗಬೇಕು. ನೀವೇನು ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟ್ ರಿಜಿಸ್ಟರ್ ಆಗಬೇಕು. ಯಾವ ಥರಪ್ಪ ನಿಮ್ಮ ಮೇಲ್ ಮತ್ತು ಫೋನ್ ನಂಬರ್ ಮುಖಾಂತರ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ಆಮೇಲೆ ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ಐಡಿ ಕೊಡ್ತಾರೆ. ಲಾಗಿನ್ ಐಡಿ ನಿಮ್ಮ ಫೋನ್ ನಂಬರ್ ಮೆಸೇಜ್ ಬರುತ್ತೆ. ಆ ಲಾಗಿನ್ ಐಡಿ ಮುಖಾಂತರ ಏನಪ್ಪ ನಿಮಗೆ ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಕೇರ್ಫುಲ್ಲಾಗಿ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಒನ್ ಟೈಮ್ ಏನಾದರೂ ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಗೆ ಯಾವುದೇ ಥರ ಎಡಿಟ್ ಆಪ್ಷನ್ ಇರೋದಿಲ್ಲ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದಮೇಲೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡೋದು ಏನಪ್ಪ ಅಂದರೆ ಅವರು ಕೆಲವೊಂದು ಡಾಕ್ಯುಮೆಂಟ್ ಕೇಳ್ತಾರೆ. ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಇದು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿರೋ ಕಾರಣ ನಿಮಗೆ ಡಿಗ್ರಿ ಕಾನ್ವೊಕೇಶನ್ ಏನಪ್ಪ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೇಳ್ತಾ ಹೋಗ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ. ಕ್ಯಾಟಗರಿ ವೈಸ್ ನಿಮ್ಗೆ ಏನಪ್ಪ ಅಪ್ಲಿಕೇಶನ್ ಫೀಸ್ ಕೂಡ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಪೇ ಮಾಡ್ತಾ ಹೋಗಬೇಕು. ಅಪ್ಲಿಕೇಶನ್ ಫೀಸ್ನ ಪೇ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಫೈನಲ್ ಆಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಆ ಅಪ್ಲಿಕೇಶನ್ ಫಾರ್ಮ್ ಏನಪ್ಪ ಅಂದರೆ ನೀವು ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕು. ಯಾಕಪ್ಪ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ ಕೇಳ್ತಾರೆ. ಹಾಗಾಗಿ ಇದು ಅಪ್ಲಿಕೇಶನ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ಮೇಲೆ ಈ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ಡಾಕ್ಯುಮೆಂಟ್ ಏನು ಬೇಕಪ್ಪ ಈಗ ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಅದಾದಮೇಲೆ ಏನಪ್ಪ ಅಂದರೆ SSLC ಮತ್ತು 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ಹಾಗೆ ಆಧಾರ್ ಕಾರ್ಡ್ ಇರಬೇಕು, ಕ್ಯಾಸ್ಟಿಂಗ್ ಸರ್ಟಿಫಿಕೇಟ್ ಇರಬೇಕು, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ನಿಮ್ಮ ಸಿಗ್ನೇಚರ್ ಇರಬೇಕು, ಆಮೇಲೆ ಇಮೇಲ್ ID ಇರಬೇಕು, ಹಾಗೆ ನಿಮ್ಮದು ಮೊಬೈಲ್ ನಂಬರ್ ಇರಬೇಕು. ಇವೆಲ್ಲ ಡಾಕ್ಯುಮೆಂಟ್ ಇದ್ದರೆ ಅದು ಮಾತ್ರ ನಿಮ್ಗೆ ಏನಪ್ಪ ಅಂದರೆ ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಇನ್ನು ಮಾತ್ರ ಡಾಕ್ಯುಮೆಂಟ್ ಇರ್ತವೆ. ಹಾಗಾಗಿ ನೀವು ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಇದಿಷ್ಟು ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಈಗ ಇಂಪಾರ್ಟೆಂಟ್ ಲಿಂಕ್ಸ್ ನಾವು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಲಿಂಕ್ಸ್ ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಈಗ ಲಿಂಕ್ ಬೇಕಲ್ವಾ. ಈ ಎಲ್ಲ ಅಫಿಷಿಯಲ್ ಏನಪ್ಪ ಅಂದರೆ ಅಫಿಷಿಯಲ್ ಲಿಂಕ್ ಆಗಿರ್ಬೋದು, ಆಮೇಲೆ ಅಪ್ಲೈ ಮಾಡೋಕ್ಕೆ ಲಿಂಕ್ ಆಗಿರ್ಬೋದು, ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮುಖಾಂತರ ನೀವು ಕ್ಲಿಕ್ ಮಾಡ್ಬೋದು. ಅದರ ಮುಖಾಂತರ ಕ್ಲಿಕ್ ಮಾಡಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೋಬೋದು. ನಿಮಗೆ ಅಂದರೆ ಅಪ್ಲೈ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಅಪ್ಲೈ ಲಿಂಕ್ ನಾನು ಕೊಡ್ತಾ ಹೋಗ್ತೀನಿ. ಇದಿಷ್ಟೇನಪ್ಪ ಅಂದರೆ ಇದು IPBS ಏನಪ್ಪ ಅಂದರೆ ಈಗ ಬ್ಯಾಂಕ್ ಒಳಗೆ ನೋಟಿಫಿಕೇಶನ್ ಏನಪ್ಪ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಬೇಗ ನೀವು ಅಪ್ಲೈ ಮಾಡಬೇಕು. ನಿಮಗೇನು ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಥರ ಅಪ್ಲೈ ಮಾಡೋಕ್ಕಂತ ನಿಮಗೆ ತಿಳಿಸಿ ಕೊಡ್ತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.